ಸಾವನ್ ಗೆದ್ದವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನನ್ನ ಎದುರಿಗೆ ಸಾವು ನಿಂತಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಆ ಸಾವು ನಿಮ್ಮ ಹಿಂದೆನೇ ಇರ್ಬೋದು. ನೀನು ಮಾಡಿರೋ ಕರ್ಮ ನಿನಗೆ ಶಿಕ್ಷೆ ಕೊಡ್ತಾ ಇದೆ. ನಿನ್ನ ಕೋಪದಿಂದ ಈ ಗಾಜು ಹೊಡೆದಿರ್ಬೋದು, ಆದರೆ ನೀನು ಮಾಡೋ ಪಿತೂರಿಯಿಂದ ನನ್ನ ಕುಟುಂಬ ಒಡೆಯಲ್ಲ, ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಬರೀ ಗಾಜನ್ನು ಒಡೆಯಕ್ಕೆ ಹೋಗಿ ನಿನ್ನ ಕೈ ಗಾಯ ಆಗಿ ರಕ್ತ ಬಂದಿದೆ. ಇನ್ನು ನನ್ನ ಕುಟುಂಬನೇ ಒಡೆಯಕ್ಕೆ ಹೋದರೆ ಅದರ ಪರಿಣಾಮ ಏನಾಗತ್ತೆ ಗೊತ್ತಾ? ಇದು ಆ ವಿಧಿ ನೀನು ಕೊಡ್ತಾ ಇರೋ ಎಚ್ಚರಿಕೆ. ನೀನು ಯಾವಾಗ ಸಮರ್ಥನ ಹಿಂದೆ ರೌಡಿಗಳನ್ನು ಬಿಟ್ಟು ಅವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿಯೋ ಆಗಲೇ ನಿನ್ನ ಪಾಪದ ಕೊಡ ತುಂಬಿತು. ಇನ್ನು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಂದರೆ ಈ ವಿಷಯ ಗೊತ್ತಿರೋದು ತುಳಸಿ ಮತ್ತು ದತ್ತನಿಗೆ ಮಾತ್ರ. ಹಾಗಾದರೆ ಅವರೇ ನನ್ನ ಆಟ ಆಡಿಸ್ತಿರ್ಬೋದಾ? The subscriber is currently switched off. ಸ್ವಿಚ್ ಆಫ್. ಅಭಿ ನನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನನಗೆ ದೊಡ್ಡ ವಿಷಯನೇ ಅಲ್ಲ. ಆದರೆ ಅಪ್ಪಿ ತಪ್ಪಿ ಈ ಆಡಿಯೋ ಮನೆಯವ್ರ ಕೈಗೇನಾದರೂ ಸಿಕ್ಕಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ನಾನು ಕಟ್ಕೊಂಡು ಬಂದಿರೋ ನಂಬಿಕೆ ಅನ್ನೋ ಕೋಟೆ ಒಂದೇ ಸಲ ದತ್ತಾನೇ ಮಾಡಿಸ್ತಿರ್ಬೋದಾ? ಇರಲಿ, ಯಾರು ಅಂತ ಕಂಡು ಹಿಡಿಯೋಣ. ಪರವಾಗಿಲ್ಲ ಅಣ್ಣ, ನೀವು ನನಗೆ ಎಷ್ಟೇ ಹೊಡೆದ್ರೂ ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಕಳಿಸಲ್ಲ. ನಾವೆಷ್ಟೋ ಸರಿ ದುಡ್ಡು ತಗೊಳ್ಳೋ ನಿರ್ಧಾರದಿಂದ ಏನೇನೋ ಅನಾಹುತಗಳಾಗುತ್ತೆ. ಪರಿಸ್ಥಿತಿನ ಎದುರಿಸ್ಬೇಕಾದ್ರೆ ಸಮಾಧಾನವಾಗಿ ಯೋಚನೆ ಮಾಡಬೇಕು ಅಂತ ನೀವೇ ನನಗೆ ಎಷ್ಟೊಂದು ಸರಿ ಹೇಳಿದ್ದೀರಾ. ಸಮಾಧಾನ ಮಾಡ್ಕೋವಿ. ನಾನು ಗಮನಿಸಿದ ಹಾಗೆ ಆ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ತಾಳ್ಮೆ ಇರೋದು ನಿನಗೆ. ಹೆಚ್ಚು ಬುದ್ಧಿವಂತಿಕೆ, ಹೆಚ್ಚು ವಿವೇಕ ಇರೋದು ನಿನಗೆ. ಆದರೆ ಹಾಗೇನೆ ಭಾವನೆಗಳಿಗೆ ಮಿಡಿಯುವಂಥ ಜೀವ ನಿನ್ನದು. ಭಾವನೆಗಳಿಗೆ ನೋವಾದಾಗ ಮನಸ್ಸಿನಲ್ಲಿ ಆವೇಶ, ಕೋಪ ಇದೆಲ್ಲ ಬರೋದು ಸಹಜನೇ. ಆದರೆ ಬುದ್ಧಿವಂತನಾದ ನೀನು ಆವೇಶನೆಲ್ಲ ತಡೆದು ಹಿಡ್ಕೊಂಡು ಸಮಸ್ಯೆನ ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಆದರೆ ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಒಂಥರ ಹಿಂಸೆ ಆಗ್ತಿದೆ. ಸತ್ತು ಹೋಗ್ತೀನಿ ಅನ್ನೋಷ್ಟು ನೋವಾಗ್ತಿದೆ. ಚಿಕ್ಕ
ಯಾಕಮ್ಮ ಈ ರೀತಿ? ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ನೀವೆಷ್ಟು ದುಃಖ ಪಟ್ಟರೆ ನನಗಿನ್ನೂ ಸಂಕಟ ಆಗುತ್ತೆ. ಇಲ್ಲ ಸಮರ್ಥ್, ಇದೇ ಆಕ್ಸಿಡೆಂಟ್ ಕೇಸಲ್ಲಿ ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದಾಗ, ನಿಧಿ ಮದುವೆ ನಿಂತಾಗ, ಈ ಆರೋಪ ಅಭಿ ತಲೆ ಮೇಲೆ ಬಂದಾಗ, ಈ ಯಾವುದು ಸಮಯದಲ್ಲಿ ಚಿಕ್ಕಮ್ಮ ಏನು ಹೇಳಲೇ ಇಲ್ಲ. ಮಗಳು ಜೈಲಿಗೆ ಹೋಗುವಂಥ ಸಂದರ್ಭ ಬಂದರೂ ಈ ತಪ್ಪನ್ನು ಅವರೇ ಮಾಡಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲ. ಹಾಗಿದ್ರೆ ಚಿಕ್ಕಮ್ಮಂದು ಇಂಥ ಕಲ್ ಮನ್ಸ? ಅವಿ, ಇದರ ಹಿಂದೆ ಎಲ್ಲ ದೊಡ್ಡ ಕಥೆನೇ ಇದೆ. ಇದೆಲ್ಲ ನಿನಗೆ ಅರ್ಥ ಆಗಬೇಕು ಅಂತಂದರೆ ನಾನು ಹೇಳ್ದಾಗ ಮಾಡೋ. ಅಂದರೆ ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ನನ್ನ ಸುಮ್ಮನಿರು ಅಂತ ಹೇಳ್ತಿದ್ದೀರಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಲ್ವ ತಾತ? ತಪ್ಪನ್ನು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಹಾಗಿದ್ರೆ ಈ ವಿಷಯನ ನಾನು ಈಗಲೇ ಪೊಲೀಸವ್ರಿಗೆ ಅಪ್ಪನಿಗೆ ಹೇಳಬೇಕು. ದಯವಿಟ್ಟು ನನ್ನ ತಡಿಬೇಡಿ. ಏನು ತಪ್ಪು ಮಾಡಿದೆ ಸಮರ್ಥಿ ಸುಳಿಗೆ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ಇದರಿಂದ ಮುಕ್ತಿ ಕೊಡಿಸ್ಬೇಕು. ನಾನು ಈಗಲೇ ಅಪ್ಪನ ಕಾಲ್ ಮಾಡ್ತೀನಿ. ತಾತ, ಬೇಡ ಅಂತ ಹೇಳಿದ್ನಲ್ಲ. ರಾಯರ್ ಕೃಪೆಯಿಂದ ನಮ್ಮನೆ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆದ್ರೆ ಸಾಕು. ರಾಯರಿದ್ದಾರೆ. ನನಗೆ ಯಾಕೋ ಇವಳೇ ಆಡಿಯೋ ಕಳಿಸಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಹೇಗೆ ಕಂಡು ಹಿಡೀಲಿ? ಶಾರ್ವರಿಗೆ ಮೆಸೇಜ್ ಮಾಡಿ ತುಂಬ ಹೊತ್ತಾಯ್ತಲ್ಲ. ಅವಳಿಗೆ ಆರಾಮಾಗಿರಕ್ಕೆ ಬಿಡಬಾರ್ದು. ಪ್ರತಿ ಕ್ಷಣನೂ ಟೆನ್ಷನ್ ಕೊಡ್ತಿರ್ಬೇಕು. ಈಗಲೇ ಮೆಸೇಜ್ ಮಾಡ್ತೀನಿ. ಶಾರ್ವರಿ, ನನ್ನ ಮೆಸೇಜಿಗೆ ಕಾಯ್ತಾ ಇದ್ದೀಯಾ? ನೀನು ಮೋಸದಿಂದ ಕಟ್ಟಿರೋ ನಂಬಿಕೆ ಗೋಪುರನ ಆದಷ್ಟು ಬೇಗ ನಿನ್ನ ಮೇಲೆ ಕುಸಿದು ಬೀಳೋ ಹಾಗೆ ಮಾಡ್ತೀನಿ. ಇನ್ನು ಮುಂದೆ ನಿನ್ನ ಆಟಗಳು ನನ್ನ ಹತ್ರ ನಡೆಯಲ್ಲ ತುಳಸಿ. ನಿನ್ನ ತಾಳಕ್ಕೆ ತಕ್ಕ ಹಾಗೆ ನಾನು ಕುಣಿತೀನಿ ಅನ್ಕೊಂಡಿದ್ಯಾ? ನನ್ನನ್ನೇ ಆಟ ಆಡ್ಸಕ್ ನೋಡ್ತೀಯಾ? ಏನು ಹೇಳ್ತಾ ಇದೆಯಾ ಶಾರ್ವರಿ? ನಾನೇನು ಹೇಳ್ತಿದ್ದೀನಿ ಅನ್ನೋದು ಈಗ ನಿನಗೆ ಅರ್ಥ ಆಗತ್ತೆ. The subscriber is currently switched off. ಅಂದ್ರೆ ನನಗೆ ಮೆಸೇಜ್ ಮಾಡ್ತಿರೋದು ತುಳಸಿ ಅಲ್ವಾ? ಅಭಿ ನಿನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ನಿನ್ನ ತಲೆಯಲ್ಲಿ ಏನೇನೆಲ್ಲ ಓಡ್ತಿರ್ಬೋದು ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಶಿಕ್ಷೆ ಕೊಡೋರು ಎದುರಿಗೆ ನಿಂತಾಗ ತಪ್ಪು ಮಾಡಿರೋರಿಗೆ ತಾವು ಮಾಡಿರೋ ತಪ್ಪುಗಳೆಲ್ಲ ಕಣ್ಮುಂದೆ ಬರುತ್ತೆ. ಯಾವ ತಪ್ಪಿಗೆ ಯಾವ ಶಿಕ್ಷೆ ಅನ್ನೋದೇ ಗೊತ್ತಾಗದೆ ಗೊಂದಲ ಆಗ್ತಾ ಇರುತ್ತೆ. ಅಂಥ ಭಯ, ಅಂಥ ಗೊಂದಲ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇದಿನ್ನೂ ಶುರು ಅಷ್ಟೇ. ಇನ್ನು ಮುಂದೆ ನಡೆಯೋದೆಲ್ಲ ನೋಡ್ತಾ ನೋಡ್ತಾ ನಿಂಗೆ ಹುಚ್ಚಿಡೋದೊಂದು ಬಾಕಿ. ಎಲ್ಲದಕ್ಕೂ ಸಿದ್ಧವಾಗಿರು.
ನೀವು ನನ್ನ ಯಾಕೆ ತಡೀತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಪ್ಪನಿಗೆ ಈ ವಿಷಯಗಳು ಗೊತ್ತಾಗ್ಬೇಕಲ್ವಾ? ಅಪ್ಪ ಚಿಕ್ಕಮ್ಮನ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ, ಅವನ್ನ ತುಂಬ ನಂಬಿದ್ದಾರೆ. ಅಂಥದ್ರಲ್ಲಿ ಈ ವಿಷಯಗಳು ಅಪ್ಪನಿಗೆ ಗೊತ್ತಾಗ್ಬೇಕಲ್ವಾ? ರವಿ, ನೀನು ಕೇಳ್ತಿರೋ ಪ್ರಶ್ನೆನಲ್ಲೇ ಉತ್ತರನೂ ಇದೆ. ನೀನೇ ಹೇಳ್ತಿರೋ ಹಾಗೆ ಮಾಧವ ಶಾರ್ವರಿನ ತುಂಬ ನಂಬಿದ್ದಾನೆ. ನೀನು ಹೋಗಿ ಈ ವಿಷಯನ ಹೇಳ್ತಿದ್ದ ಹಾಗೆ ಮಾಧವ ಇದನ್ನು ನಂಬಿಡ್ತಾನ? ಇದೆಲ್ಲ ಒಂದು ಕಟ್ಟುಕತೆ ಅಂತ ಅನ್ಕೊಳ್ಳಲ್ವಾ? ಅಭಿ ಅವ್ರ ಬಗ್ಗೆ ಹೇಳಿದಾಗ ಅಪ್ಪ ನಂಬಲಿಲ್ಲ. ಅದ್ರ ಬದಲಾಗಿ ಅಪ್ಪ ಅಭಿ ಮೇಲೆ ಕೈ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಚಿಕ್ಕಮ್ಮನ ಮುಂದೆನೇ ಹೋಗಿ ಕೈ ಮುಗಿದು ಕ್ಷಮೆ ಕೇಳಿದ್ರು. ಅವನು ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನಾವೆಲ್ಲ ಈ ಮನೇಲಿ ನಿನ್ನನ್ನು ಎಷ್ಟು ನಂಬಿದ್ದೀವಿ ಅಂತ ಗೊತ್ತಿದ್ದು ಅವನು ಈ ರೀತಿ ಮಾತಾಡ್ಬಿಟ್ನಲ್ಲ, ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ರಕ್ತ ಕುದಿಯತ್ತೆ. ತಪ್ಪು ಮಾಡಿರೋದು ಚಿಕ್ಕಮ್ಮ, ಆದರೆ ಕೈ ಮುಗ್ದು ಕ್ಷಮೆ ಕೇಳಿದ್ದು ಅಪ್ಪ. ಇಷ್ಟರಲ್ಲೇ ಅರ್ಥ ಮಾಡ್ಕೋ ಅವಿ, ಅವಳು ಎಷ್ಟು ನಾಟಕ ಆಡಿ ಈ ನಂಬಿಕೆಯನ್ನೆಲ್ಲ ಸಂಪಾದನೆ ಮಾಡಿದ್ದಾಳೆ ಅಂತ. ಈ ನಂಬಿಕೆಗಳನ್ನೆಲ್ಲ ಅಷ್ಟು ಸುಲಭವಾಗಿ ಹೊಡೆದು ಹಾಕೋಕ್ಕಾಗೋಲ್ಲ. ಬಲವಾದ ಸಾಕ್ಷಿ ಸಮೇತ ಇದನ್ನ ಸಾಬೀತು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಅವ್ರು ತಪ್ಪು ಮಾಡ್ಬೇಕಾದ್ರೆ ಸಿಕ್ಕಾಕೋಬೇಕು. ಹೌದು, ಅದನ್ನು ಬಿಟ್ಟು ನಾವೇನಾದರೂ ಆತರ ಪಟ್ಟು ನಿರ್ಧಾರ ತಗೊಂಡ್ರೆ ನಾವಾಗೆ ಸುಲಭವಾಗಿ ಅವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಹಾಗಿದ್ರೆ ನಾವೀಗ ಏನು ಮಾಡಬೇಕು? ತುಂಬ ದಿನ ಈ ಸತ್ಯನ ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ಚಿಕ್ಕಮ್ಮ ಮಾಡ್ತಿರೋ ನಾಟಕಗಳು ಮನೆಯವ್ರಿಗೆಲ್ರಿಗೂ ಗೊತ್ತಾಗಬೇಕು. ಓಕೆ, ಹಾಗಿದ್ರೆ ನೀವೆಲ್ಲ ಒಂದು ಕೆಲಸ ಮಾಡಬೇಕು. ತಾತ, ಇದೆಲ್ಲ ಆಗತ್ತೆ ಅಂತೀರಾ? ಖಂಡಿತ ಆಗತ್ತೆ ಅವಿ, ಖಂಡಿತ ಆಗತ್ತೆ. ಅವಳ ಬಗ್ಗೆ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅಂತಾನೆ ನಾನು ರವೀಂದ್ರ ತಾವರೆಕೆರೆಗೆ ಹೋಗಿದ್ದು. ಅಲ್ಲಿ ಅವಳ ಕುಟುಂಬದ ಬಗ್ಗೆ ಗೊತ್ತಾಯಿತು. ಸಾಕ್ಷಿಗಳು ಸಿಕ್ಕವು, ಆದರೆ ಸಿಕ್ಕ ಸಾಕ್ಷಿಗಳು ಸಾಕಾಗೋಲ್ಲ. ಹಾಗಂತ ಆ ಸಾಕ್ಷಿಗಳು ಸಾಮಾನ್ಯವಾದ್ದೇನಲ್ಲ. ಆ ಸಾಕ್ಷಿಗಳಿಂದ ಅವಳು ಹೇಳಿದಂಥ ದೊಡ್ಡ ಸುಳ್ಳು ಬಯಲಾಗಿದೆ. ಹೌದು, ಚಿಕ್ಕಮ್ಮ ಅನಾಥೆ ಅಂದ್ಕೊಂಡು ಮನೆಗೆ ಬಂದಿದ್ದಂತೆ. ಆದರೆ ಅವ್ರಿಗೆ ಕುಟುಂಬ ಇರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗುತ್ತೆ. ಇದೆಲ್ಲ ಒಂದೊಂದಾಗಿ ಗೊತ್ತಾಗೋದ್ರ ಬದಲು ಸರಿಯಾಗಿರೋ ಸಾಕ್ಷಿ ಸಮೇತ ಎಲ್ಲರೂ ನಂಬೋ ಹಾಗೆ ಒಟ್ಟಿಗೆ ಗೊತ್ತಾಗಬೇಕು. ಸರಿ ತಾತ, ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ಚಿಕ್ಕಮ್ಮ ಇಷ್ಟು ವರ್ಷ ಮಾಡಿರೋ ಮೋಸಗಳೆಲ್ಲ ಬಯಲಾಗಬೇಕು. ಅವ್ರ ಪಿತೂರಿಗಳು ಇನ್ನು ಮುಂದೆ ನಡಿಬಾರ್ದು. ಅವರಿಂದ ಮನೆಯಲ್ಲಿ ಯಾವ ಅನಾಹುತಗಳು ಆಗದೇ ಇರೋ ಹಾಗೆ ನೋಡ್ಕೋಬೇಕು. ತುಳಸಿ ಆಡಿಯೋ ಕಳಿಸಿಲ್ಲ ಅಂದರೆ ಇನ್ಯಾರು ಕಳಿಸಿರ್ಬೋದು? ತುಳಸಿ ಬಿಟ್ಟರೆ ಈ ವಿಷಯಗಳೆಲ್ಲ ಗೊತ್ತಿರೋದು ಆ ದತ್ತ ಒಬ್ಬನಿಗೆ. ಅಂದರೆ ಆ ದತ್ತಾನೇ ಆಡಿಯೋ ಕಳಿಸಿರ್ತಾನೆ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಏನು ಯೋಚನೆ ಮಾಡಬೇಡ. ನೀನು ಈ ಮನೆಯಲ್ಲಿರೋ ತನಕ ನಿನ್ನ ಜವಾಬ್ದಾರಿ ನಿನಗೇನು ಆಗೋದಿಲ್ಲ. ಓಕೆನಾ?
ಹೇಳಿ ಮೇಡಮ್. ಆ ದತ್ತ ನನ್ನ ಬಗ್ಗೆ ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಏನು ಮಾಡಿದೆ? ಅದನ್ನು ಎಲ್ಲಿಟ್ಟಿದೀಯಾ? ನಾವು ಕೊಟ್ಟಿರೋ ಡೋಸು ಚೆನ್ನಾಗೇ ವರ್ಕ್ ಮಾಡ್ತಿದೆ. ಹೆದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋಗಿದ್ದಾಳೆ. ನಿನ್ನೆ ಕೇಳ್ತಿರೋದು, ಆ ದತ್ತ ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ ಎಲ್ಲ ಎಲ್ಲಿದೆ? ಚೆನ್ನಾಗಿ ಹೇಳಿದ್ರಿ ನೀವು. ನನ್ನನ್ನು ಅವತ್ತು ನಿಮ್ಮ ಕಡೆಯವ್ರು ಕಿಡ್ನ್ಯಾಪ್ ಮಾಡಿದಾಗಲೇ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ರು ಅಂತ ಅವತ್ತೇ ಹೇಳಿದ್ನಲ್ಲ ಮೇಡಮ್. ನೋಡು, ಇನ್ನು ಮುಂದೆ ನೀನು ಆ ದತ್ತನ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಮೊದಲು ಅವನು ಎಷ್ಟು ಸಿಮ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊ. ಅವನು ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸಿಮ್ ಯೂಸ್ ಮಾಡ್ತಿದ್ದಾನೆ ಅಂತ ಕಂಡು ಹಿಡಿಬೇಕು. ಚೆನ್ನಾಗಿ ಹೇಳಿದ್ರಿ. ಅಲ್ಲ, ಅವನ ಹತ್ತಿರೋ ಒಂದು ಫೋನು ಒಂದು ಸಿಮ್ಮೇ ಯೂಸ್ ಮಾಡಕ್ಕೆ ಬರಲ್ಲ ಆ ಅಪ್ಪನಿಗೆ. ಇನ್ನೊಂದು ಸಿಮ್ ಹಾಕಿ ಇನ್ನೊಂದು ಫೋನ್ನಲ್ಲಿ ಮೆಸೇಜ್ ಕಳಿಸಿ ಅಯ್ಯೋ ಅದೆಲ್ಲ ಆಗದೆ ಇರೋ ಕತೆ ಬಿಡಿ. ಹೌದು ಮೇಡಮ್, ನಿಮ್ಗೆ ಯಾಕೆ ಡೌಟ್ ಬಂತು? ಪ್ರಶ್ನೆ ಮಾಡಬೇಡ, ಹೇಳ್ದಷ್ಟು ಮಾಡು ಅಷ್ಟೇ. ಆ ದತ್ತ ಯಾರ ಹತ್ರನಾದ್ರೂ ಡೌಟ್ ಬರೋ ಹಾಗೆ ಮಾತಾಡ್ತಿದ್ದಾನ ಅಂತ ತಿಳ್ಕೊ. ಯಾರಿಗಾದ್ರೂ ಮೆಸೇಜ್ ಮಾಡಿ ಫೋನ್ನ ಸ್ವಿಚ್ ಆಫ್ ಮಾಡ್ತಿದ್ದಾನ ಅಂತ ಗಮನಿಸು. ಆಯ್ತು ಬಿಡಿ ಮೇಡಮ್, ಇನ್ನು ಮುಂದೆ ದತ್ತನ ಮೇಲೆ ಒಂದು ವಿಶೇಷವಾದ ಕಣ್ಣಿಟ್ಟಿರ್ತೀನಿ. ಅವನಿಡೋ ಪ್ರತಿಯೊಂದು ಹೆಜ್ಜೆನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅವನ ಫೋನ್ ಮೇಲೆ ನಂದು ಕಣ್ಣಿಟ್ಟಿರ್ತೀನಿ ಮೇಡಮ್. ನಿಮಗೆ ಪ್ರತಿಯೊಂದು ವಿಚಾರನೂ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸರಿ, ಏನೇ ಇನ್ಫಾರ್ಮೇಷನ್ ಇದ್ರೂ ಇಮ್ಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು, ಸರಿನಾ? ಮಾಡ್ತೀನಿ. ಬರೀ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಸಂತೋಷ ಪಡ್ತಿದ್ಲು. ಈಗ ಟೆನ್ಷನ್ನಲ್ಲಿ ಒದ್ದಾಡ್ತಾ ಇದ್ದಾಳೆ. ಆಗಬೇಕು. ಈ ವಿಲನ್ಗಳು ಈ ರೀತಿ ಒದ್ದಾಡೋದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಒಂದು ವೇಳೆ ಆ ದತ್ತ ಏನಾದರೂ ಆ ರೀತಿ ನನಗೆ ಮೆಸೇಜ್ ಮಾಡಿ ಹೆದರ್ಸ್ತಾ ಇದ್ರೆ ಅವನನ್ನಂತೂ ಉಳಿಸಲ್ಲ. ಅವನ ಆಯಸ್ಸು ಮುಗೀತು ಅಂತಾನೆ ಅರ್ಥ. ಆ ಮುದುಕ ಅವತ್ತೇ ಸಾಯ್ಬೇಕಾಗಿತ್ತು. ಆದರೆ ಇವನು ಉಳ್ಕೊಂಡು ಇನ್ಯಾವನೋ ಸತ್ತ. ಈಗಲೂ ಅಷ್ಟೇ, ಅವನು ಮತ್ತೆ ನನ್ನ ತಂಟೆಗೆ ಬಂದರೆ ಅವನ ಪ್ರಾಣ ತೆಗೆಯೋದೊಂದೇ ನನಗೆ ಉಳಿದಿರೋ ದಾರಿ. ಮನಸ್ಸಿಗೆ ಸಮಾಧಾನ ಆಯಿತು ಅಂತಂದಮೇಲೆ ಪರವಾಗಿಲ್ಲ ತಾತ, ನನಗೆ ನಿಮ್ಮ ಮಾತುಗಳೆಲ್ಲ ಅರ್ಥ ಆಗ್ತಿದೆ. ಅಂದರೆ ಮನ್ಸಿಗೆ ನೆಮ್ಮದಿ ಸಿಗೋದಂತೂ ಸದ್ಯಕ್ಕೆ ಆಗದೆ ಇರೋ ಕೆಲಸ. ನನಗೆ ಈಗಲೇ ಅಮ್ಮನ ನೋಡಬೇಕು ಅನಿಸ್ತಿದೆ, ಅವ್ರ ಜೊತೆ ಮಾತಾಡಬೇಕು ಅನಿಸ್ತಿದೆ, ಅವ್ರ ಮಡಿಲಲ್ಲಿ ತಲೆ ಇಟ್ಟು ಮಲಗಬೇಕು ಅನಿಸ್ತಿದೆ. ಆಗಲೇ ನನಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು. ನಿಜ ಅವಿ, ತಾಯಿ ಮಡಲಲ್ಲಿ ಸಿಗೋ ನೆಮ್ಮದಿ ಆನಂದ ಬೇರೆ ಎಲ್ಲೂ ಸಿಗೋದಿಲ್ಲ. ನಿಮ್ಮ ಪ್ರಕಾರ ಅಮ್ಮನಿಗೆ ಚಿಕ್ಕಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ರು ಅದನ್ನು ನಮ್ಮ ಮುಂದೆ ಹೇಳ್ದೆ ಇಷ್ಟು ದಿನ ಸಹಿಸ್ಕೊಂಡಿದ್ದಾರೆ. ಮನೆ ಸಂತೋಷ ಹಾಳಾಗಬಾರ್ದು, ಮನೆ ನೆಮ್ಮದಿಗೆ ಏನು ತೊಂದರೆ ಆಗಬಾರ್ದು ಅಂತ ಇಷ್ಟು ದಿನ ಅಮ್ಮ ಎಲ್ಲ ಸತ್ಯಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಅಂತ ಅಮ್ಮನ್ನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಾನು ಈಗಲೇ ಹೋಗಿ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿಬಿಡ್ತೀನಿ. ಅರೆ ಬಾಬಾ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಯಾಕೆ ಬಾಬಾ ಡಲ್ ಆಗಿದ್ದೀರಾ? ಏನಿಲ್ಲಮ್ಮ, ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂತೆ. ಈಗಿನ ಹುಡುಗರು ಕೇಳು, ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಸಾಕು, ಆಕಾಶನೇ ತಲೆ ಮೇಲೆ ಬಿದ್ದುಬಿಡ್ತು ಅನ್ನೋ ಹಾಗೆ ಆಡ್ತಾರೆ. ನಿಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ಅಲ್ವಾ ತಾತ? 10 ಜನ ಮಾಡೋ ಕೆಲಸನ ನೀವೊಬ್ಬರೇ ಮಾಡ್ತಿದ್ರಿ, ಹೌದಾ? ಕರೆಕ್ಟಾಗಿ ಹೇಳಿದೆ ನೋಡು. ಈಗಿನ ಮಕ್ಕಳು
10 ಜನರ ಟೆನ್ಷನ್ನ ಒಬ್ಬರೇ ತಗೋತಾರೆ. ಹೌದು, ಅಣ್ಣನೂ ಅಷ್ಟೇ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಟೆನ್ಷನ್ ತಗೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ. ಹೌದಾ? ಸರಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ. ಬಾವಾ, ಇವತ್ತು ನೀವು ಊಟ ಮಾಡಿಕೊಂಡೇ ಹೋಗಬೇಕು. ಇಲ್ಲ ಸಿರಿ ಅವರೇ, ಊಟ ಏನು ಬೇಡ. ಸಿರಿ ಅವರೇ, ಹೇಳಿ ಬಾವಾ. ಸಾರಿ.